ನೀವು ತುಂಬಾ ಕಡೆ ಕೇಳಿರ್ಬೋದು ಡೈಲಿ 10,000 ಸ್ಟೆಪ್ಸ್ ಮಾಡೋದ್ರಿಂದ ಹೆಲ್ತಿ ಆಗಿರ್ಬೋದು, ಫಿಟ್ ಆಗಿರ್ಬೋದು, ಬೇಗ ವೇಟ್ ಲಾಸ್ ಮಾಡ್ಕೋಬಹುದು ಅಂತ. ಜಸ್ಟ್ ಥಿಂಕ್ ಮಾಡಿ, ಬರೀ 10,000 ಸ್ಟೆಪ್ ಮಾಡೋದ್ರಿಂದ ನಾವು ಫಿಟ್ ಆಗಿರ್ಬೋದಾ, ವೇಟ್ ಲಾಸ್ ಮಾಡ್ಕೊಬೋದಾ ಅಂತ. ಮೇನ್ ಆಗಿ ನಾವು ಮಾಡಬೇಕಾಗಿರೋದು, ನಾವೆಷ್ಟು ಹೆಲ್ತಿ ಆಗಿದ್ದೀವಿ, ನಾವೆಷ್ಟು ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀವಿ, ಇದನ್ನ ಫೋಕಸ್ ಮಾಡ್ತಾ ಇರೋದು. ಬರೀ 10,000 ಸ್ಟೆಪ್ಸ್ ಮಾಡೋದು ಅಲ್ಲ ನಾವು ಫೋಕಸ್ ಮಾಡಬೇಕಾಗಿರೋದು. ತುಂಬಾ ಜನ ಮಾಡ್ತಾ ಇರೋ ಮಿಸ್ಟೇಕು, 8 ಅವರ್ಸ್ 10 ಅವರ್ಸು ಸಿಟ್ಟಿಂಗ್ ಜಾಬ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ನಾವು 10,000 ಸ್ಟೆಪ್ಸ್ನ ಮುಗಿಸ್ಬಿಡ್ಬೇಕು ಆ ಥರ ಅನ್ಕೊಳ್ತಾ ಇರ್ತಾರೆ. ಅದ್ರ ಬದಲು ಈಸಿಯಾಗಿ ನಮ್ಮ ಸ್ಟೆಪ್ ಕೌಂಟು ಕವರ್ ಆಗಬೇಕು, ಅದ್ರ ಜೊತೆಗೆ ನಮಗೆ ಮೂಮೆಂಟು ಇರಬೇಕು. ಅದನ್ನ ನಾವು ಯಾವಾಗ ಫೋಕಸ್ ಮಾಡ್ತೀವಿ ಅವಾಗ ನಾವು ತುಂಬಾ ಹೆಲ್ತಿ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಯೂಜ್ ಡಿಫ್ರೆನ್ಸ್ ನಮ್ಮ ಹೆಲ್ತ್ ಅಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಆನ್ಲೈನ್ ಅಲ್ಲಿ ನಾವು ಆರ್ಡರ್ ಮಾಡೋದ್ ಬದಲು ತರಕಾರಿಗಳನ್ನ ಅಲ್ಲಿಗೆ ಹೋಗಿ ಅಂಗಡಿಗೆ ಹೋಗಿ ನಾವು ತಗೊಂಡ್ ಬರೋದೇ ಆಗ್ಲಿ, ಅಥವಾ ಗಿಡಗಳಿಗೆ ನೀರ್ ಹಾಕೋದೇ ಆಗ್ಲಿ, ಪೆಟ್ಸ್ ಕೇರ್ ಮಾಡೋದೇ, ಅದಕ್ಕೆ ವಾಕಿಂಗ್ ಕರ್ಕೊಂಡು ಹೋಗೋದೇ ಆಗ್ಲಿ, ಇದೆಲ್ಲಾನು ಸಣ್ಣ ಪುಟ್ಟ ಕೆಲಸ ಇರ್ಬೋದು, ಅದು ಬಟ್ ಯೂಜ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಪ್ರತಿದಿನ ಈ ಬದಲಾವಣೆಗಳು ನಮ್ಗೆ ಕ್ಯಾಲೋರೀಸ್ ಬರ್ನ್ ಆಗೋಕ್ಕೂ ನಮ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ನಾವು ಫ್ರೆಶ್ ಆಗಿರೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ, ನಮ್ಮ ಮೂಡ್ ಚೇಂಜ್ ಆಗ್ತಾ ಇರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಇದನ್ನ ಆದಷ್ಟು ಕೆಲವೊಂದು ಬದಲಾವಣೆಗಳನ್ನ ನಾವು ಇಮಿಡಿಯೇಟ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.